ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ODI ಪಂದ್ಯವನ್ನು ಆಸ್ಟ್ರೇಲಿಯಾ ತಮ್ಮದಾಗಿಸಿಕೊಂಡಿದ್ದಾರೆ. ಅತ್ಯುತ್ತಮ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಿಂದ ಆಸ್ಟ್ರೇಲಿಯಾ ಮೊದಲ ಮ್ಯಾಚನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪಂದ್ಯಕ್ಕೆ ಮಳೆಯ ಕಾಟ ಪದೇ ಪದೇ ಎದುರಾಗ್ತಾ ಇತ್ತು. ಪದೇ ಪದೇ ರಿವೈಸ್ಡ್ ಗೈಡ್ಲೈನ್ಸನ್ನು ಬಿಡ್ತಾಯಿದ್ರು, ಓವರ್ಸನ್ನು ರೆಡ್ಯೂಸ್ ಮಾಡ್ತಾನೇ ಇದ್ದರು ಪದೇ ಪದೇ. ಕೊನೆಗೂ 26 ಓವರ್ಗಳ ಗೇಮ್ ಆಯಿತು. ಅದಕ್ಕೂ ಮೊದಲೇ ಇಂಡಿಯಾ ಸಣ್ಣ ಕೊಲ್ಯಾಪ್ಸನ್ನು ಅನುಭವಿಸಾಗಿತ್ತು. ಸೊ ಹಾಗಾದರೆ ಪಂದ್ಯದಲ್ಲಿ ಏನೇನಾಗಿತ್ತು ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಬೌಲಿಂಗ್ ಫ್ರೆಂಡ್ಲಿ ಕಂಡೀಷನ್ನೇ ಇತ್ತು, ಯಾಕಂದರೆ ಮಳೆ ಬರೋ ಸೂಚನೆ ಕೂಡ ಇತ್ತು. ಸೊ ಹಾಗಾಗಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಹಿಂದಿನ ದಿನ ಕೂಡ ಮಳೆ ಬಂದಿತ್ತು ಅಂತ ಹೇಳಿದರು. ಸೊ ಬೌಲರ್ಸ್ಗೆ ತುಂಬ ಹೆಲ್ಪ್ ಇರ್ಬೋದು ಅಂತ ಬೌಲಿಂಗ್ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದರು. ಅದೇ ಥರ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ 3 ಮೇನ್ ವಿಕೆಟ್ ಬೇಗನೆ ಕಳ್ಕೊಳ್ತಾರೆ ಇಂಡಿಯಾ. ಸೊ 25ಕ್ಕೆ 3 ವಿಕೆಟ್ ಕಳೆದುಕೊಳ್ತಾರೆ ಭಾರತ. ಕಂಬ್ಯಾಕ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ 8 ರನ್ ಹೊಡೆದ್ರೆ, ವಿರಾಟ್ ಕೊಹ್ಲಿ 0 ರನ್. ಸೊ ಇಬ್ಬರದು ಕೂಡ ಕಂಬ್ಯಾಕ್ ಚೆನ್ನಾಗಿ ಆಗಿಲ್ಲ. ಶುಭ್ಮನ್ ಗಿಲ್ ಕೂಡ 10 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಹೆಜಲ್ವುಡ್ ಅವರಿಂದ ಒಂದು ಬ್ಯೂಟಿಫುಲ್ ಆದ ಸ್ಪೆಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದಾದ ಬಳಿಕ ಮಳೆಯ ಕಾಟ ಎದುರಾಗುತ್ತೆ. ಸೊ ಮಳೆಯ ಬಳಿಕ ರಿವೈಸ್ ಗೈಡ್ಲೈನ್ಸು ಫಸ್ಟು 49 ಅವರ್ಸ್ಗೆ ಮಾಡ್ತಾರೆ. ಅದಾದ ಕೆಲವೇ ಓವರ್ಗಳಲ್ಲೇ ಮತ್ತೊಮ್ಮೆ ಮಳೆ ಬರುತ್ತೆ. ಸೊ ಅದಾದ ಬಳಿಕ 35 ಅವರ್ಸ್, 32 ಅವರ್ಸ್ ಹೀಗೆ ರೆಡ್ಯೂಸ್ ಮಾಡ್ತಾ ಬರ್ತಾರೆ. ಕೊನೆಗೂ 26 ಓವರ್ ಮ್ಯಾಚ್ ಆಗುತ್ತೆ ಇದು. ಅಲ್ಲಿ ಒಳಗೇ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದರು ಹೆಜಲ್ವುಡ್ ಅವ್ರಿಗೆ. ಗಿಲ್ ಮತ್ತು ಅಯ್ಯರ್ ಸಿಮಿಲಿಯರ್ ಕೈಂಡಲ್ಲಿ ಔಟ್ ಆಗ್ತಾರೆ ಡೌನ್ ದ ಲೆಗ್ ಸೈಡ್ ಬಾಲನ್ನು ಚೇಸ್ ಮಾಡೋದಕ್ಕೆ ಹೋಗಿ. ಸೊ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಇವರಿಬ್ಬರಿಗೆ ಅಂತಲೇ ಹೇಳ್ಬೋದು. ಹೆಜಲ್ವುಡ್ ಬೆಂಕಿ ಸ್ಪೆಲ್ಲನ್ನು ಮುಗಿಸ್ತಾರೆ. 7 ಓವರ್ 20 ರನ್ ನೀಡಿ 2 ವಿಕೆಟನ್ನು ಪಡೀತಾರೆ ಅವರು. ಸೊ ಅದ್ಭುತವಾದ ಸ್ಪೆಲ್ ಆಗಿತ್ತು ಇದು ಹೆಜಲ್ವುಡ್ ಅವರಿಂದ. ಇನ್ನು ಕೊನೆಗೆ ರನ್ಸ್ ಜಾಸ್ತಿ ಬೇಕಿತ್ತು, ಯಾಕಂದರೆ ರನ್ ರೇಟ್ ಕೂಡ ಡೌನ್ ಇತ್ತು, ಕೊಲ್ಯಾಪ್ಸ್ ಕೂಡ ಆಗಿದ್ರು ಭಾರತ. ಸೊ ಅದನ್ನು ಅಕ್ಷರ್ ಪಟೇಲ್ ಮತ್ತು ರಾಹುಲ್ ಅತ್ಯುತ್ತಮವಾಗಿ ಏರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಇನ್ಫ್ಯಾಕ್ಟ್ ರಾಹುಲ್ ಸಖತ್ತಾಗಿ ಆಡ್ತಾರೆ. ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು ರಾಹುಲ್ ಮತ್ತು ಅಕ್ಷರ್ ನಡುವೆ. ಅದನ್ನು ಬ್ರೇಕ್ ಮಾಡಿದ್ದು ಕುನ್ನೆಮನ್ ಅಕ್ಷರ್ ಪಟೇಲ್ ಅವರ ವಿಕೆಟನ್ನು ತೆಗಿತಾರೆ. 31 ರನ್ ಗಳಿಸಿ ಅಕ್ಷರ್ ಪಟೇಲ್ ಔಟ್ ಆಗ್ತಾರೆ. ರಾಹುಲ್ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ. ಅದನ್ನು ಚೆನ್ನಾಗಿಯೇ ನಿಭಾಯಿಸ್ತಾರೆ. 2 ಬೌಂಡ್ರಿ ಹಾಗೂ 2 ಸಿಕ್ಸ್ ಸಹಿತ 38 ರನ್ಗಳ ಕೊಡುಗೆಯನ್ನು ನೀಡ್ತಾರೆ ರಾಹುಲ್ ಅವರು. ಕೊನೆಗೆ ನಿತೀಶ್ ರೆಡ್ಡಿ ಅವರು ಸ್ವಲ್ಪ ಕ್ಯಾಮಿಯೋನ ಆಡ್ತಾರೆ. 11 ಬಾಲ್ನಲ್ಲಿ 19 ರನ್ ಹೊಡೆದು ಫಿನಿಷ್ ಮಾಡ್ತಾರೆ. 26 ಓವರ್ನಲ್ಲಿ 136 ರನ್ಗೆ 9 ವಿಕೆಟ್ ಕಳೆದುಕೊಂಡು ಭಾರತ ಇನ್ನಿಂಗ್ಸನ್ನು ಎಂಡ್ ಮಾಡ್ತಾರೆ. ಸೊ DLS ಸ್ಕೋರ್ ಆಸ್ಟ್ರೇಲಿಯಾಗೆ ಬರೋದು 131 ಟಾರ್ಗೆಟು. ಸೊ 131 ರನ್ ಟಾರ್ಗೆಟು ಕೇವಲ 26 ಓವರ್ನಲ್ಲಿ ಕೇವಲ 131 ರನ್ಗಳ ಟಾರ್ಗೆಟ್ ಅಷ್ಟೇ ಬರೋದು ಆಸ್ಟ್ರೇಲಿಯಾಕ್ಕೆ. ಸುಲಭ ತುತ್ತಾಗಿತ್ತು ಆಸ್ಟ್ರೇಲಿಯಾ ತಂಡಕ್ಕೆ. ಬೇಗ ವಿಕೆಟ್ ಕಳ್ಕೊಳ್ಬಾರ್ದಿತ್ತು. ಭಾರತಕ್ಕೆ ಬೇಗ ವಿಕೆಟ್ ಬೇಕಿತ್ತು, ಅದನ್ನು ತಂದು ಕೊಡ್ತಾರೆ ಹರ್ಷದೀಪ್ ಸಿಂಗ್ ಅವರು. ಸೊ ಆಸ್ಟ್ರೇಲಿಯಾನು ಕೂಡ ಕೊಲ್ಯಾಪ್ಸ್ ಮಾಡ್ಬೋದು ಅನ್ನೋ ರೇಂಜಿಗೆ ಬೌಲಿಂಗ್ ಹಾಕ್ತಾಯಿದ್ರು. ಸೊ ಸಿರಾಜ್ ಮತ್ತು ಹರ್ಷದೀಪಿಂದ ಒಂದು ಒಳ್ಳೆ ಸ್ಪೆಲ್ ಬಂದಿತ್ತು. ಅದಾದ ಬಳಿಕ ಮಾರ್ಷ್ ಅಗ್ರೆಸಿವ್ ಬ್ಯಾಟಿಂಗನ್ನು ಆಡ್ತಾರೆ. ಸಿಕ್ಸರ್ಗಳ ಸುರಿಮಳೆಗೈತಾರೆ. 3 6 ಹೊಡೆದ್ರು ಅವರು ಇವತ್ತು. ಸೊ ಅದಾದ ಬಳಿಕ ಮ್ಯಾಚು ಶಾರ್ಟ್ ಕೂಡ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆಗ್ತಾರೆ. ನಂತರ ಮಿಚೆಲ್ ಮಾರ್ಷ್ ಮತ್ತು ಫಿಲಿಪೆ ಆಲ್ಮೋಸ್ಟ್ ಗೇಮನ್ನು ಎಂಡ್ ಮಾಡೋ ಪಾರ್ಟ್ನರ್ಶಿಪ್ ಬಂತು ಅವ್ರದ್ದು ಅಂತಲೇ ಹೇಳ್ಬೋದು. 55 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಮಾರ್ಷ್ ಮತ್ತು ಫಿಲಿಪೆ ಅವರಿಂದ. ಫಿಲಿಪೆ ಅಗ್ರೆಸರ್ ಆಗಿದ್ದರು ಈ ಪಾರ್ಟ್ನರ್ಶಿಪ್ನಲ್ಲಿ. 3 ಬೌಂಡ್ರಿ ಹಾಗೂ 2 ಸಿಕ್ಸ್ ಸಹಿತ 37 ರನ್ ಹೊಡೆದಿದ್ರು ಅವರು ಔಟ್ ಆಗೋಕ್ಕೂ ಮುಂಚೆ. ಸೊ ವಾಷಿಂಗ್ಟನ್ ಸುಂದರ್ ಅವರಿಗೆ ಕೊನೆಗೆ ಔಟ್ ಆಗ್ತಾರೆ. ಮಾರ್ಷ್ ನಾಟ್ ಔಟ್ ಆಗಿಯೇ ಉಳಿತಾರೆ 46ರಲ್ಲಿ. ರೆನ್ಶೋ ಸಣ್ಣ ಕ್ಯಾಮಿಯೋ ಆಡ್ತಾರೆ. ಕೊನೆಗೆ ಬಂದು 21 ರನ್ಸ್. ಸೊ 131 ರನ್ 3 ವಿಕೆಟ್ ಕಳೆದುಕೊಂಡು ಮುಗಿಸ್ತಾರೆ. ಸೊ 7 ವಿಕೆಟ್ಗಳ ಭರ್ಜರಿ ಜಯ ಸಿಗುತ್ತೆ ಆಸ್ಟ್ರೇಲಿಯಾ ತಂಡಕ್ಕೆ. 21 ಓವರ್ನಲ್ಲೇ ಫಿನಿಷ್ ಮಾಡ್ತಾರೆ. ಸೊ ಮಳೆಯ ಕಾಟ ತುಂಬಾ ಇತ್ತು ಇವತ್ತಿನ ಪಂದ್ಯದಲ್ಲಿ. ಇಲ್ಲ ಅಂತ ಹೇಳಿದರೆ ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗ್ ಆದರೂ ಕೂಡ ಇದೇ ರೀತಿ ಸ್ಟ್ರಗಲ್ ಮಾಡ್ತಿದ್ರೇನು. ವಿಕೆಟ್ ಬ್ಯಾಟರ್ ಆಯಿತು ಕೊನೆಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಗಬೇಕಾದ್ರೆ. ಈವನ್ ಫಾಸ್ಟ್ ಔಟ್ಫೀಲ್ಡ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಇಲ್ಲ ಅಂತ ಹೇಳಿದರೆ ಇಂಡಿಯಾವನ್ನು ಕೂಡ ಒಂದು ಚಾನ್ಸ್ ನೋಡ್ತಾಯಿದ್ರು. ಮಳೆ ಆ ಥರ ಕಾಟ ಕೊಟ್ಟಿರಲಿಲ್ಲ ಅಂತ ಹೇಳಿದರೆ. ಸೊ ಮೊದಲ ODI ಪಂದ್ಯ ಆಸ್ಟ್ರೇಲಿಯಾ ಪಾಲಾಗಿದೆ ಇದರೊಂದಿಗೆ. ಇನ್ನುಳಿದ 2 ಪಂದ್ಯಗಳು ಡೂ ಆರ್ ಡೈ ಆಗುತ್ತೆ ಈ ಭಾರತ ತಂಡಕ್ಕೆ. ಸೀರೀಸ್ ಏನಾದರೂ ವಿನ್ ಆಗಬೇಕು ಅಂತ ಹೇಳಿದ್ರೆ ಸೊ ಒಂದೊಳ್ಳೆ ಕಮ್ಬ್ಯಾಕ್ ಮಾಡಬೇಕಾಗತ್ತೆ ಈ ಸೀರೀಸ್ ಏನಾದರೂ ತಮ್ಮದಾಗಿಸ್ಕೋಬೇಕು ಅಂದರೆ ಭಾರತ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಗುರುವಾರ ಇನ್ನೊಂದು ಪಂದ್ಯ ಇರೋದು. ಸೊ ಆ ಪಂದ್ಯಕ್ಕೆ ಹೇಗೆ ತಯಾರಾಗಿ ಬರ್ತಾರೆ ಅಂತ ನೋಡಬೇಕು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂದುಕೊಂಡಂತೆ ಕಮ್ಬ್ಯಾಕ್ ಆಗಿಲ್ಲ. ಹಲವು ದಿನಗಳ ಬಳಿಕ ಆಡ್ತಿದ್ದಾರೆ. ಅದರ ಎಫೆಕ್ಟ್ ಕೂಡ ಇರಬಹುದು. ಸೊ ಮುಂದಿನ ಪಂದ್ಯದಲ್ಲಿ ಅವ್ರದ್ದಾದರೂ ಕಮ್ಬ್ಯಾಕ್ ಆಗಲಿ ಅಂತ ನಾವು ಆಶಿಸೋಣ. ಭಾರತ ತಂಡದ್ದು ಕೂಡ ದೊಡ್ಡ ಕಮ್ಬ್ಯಾಕ್ ಆಗಲಿ ಅಂತ ಆಶಿಸೋಣ. ಸೊ ಈ ಸೀರೀಸ್ ಯಾರ ಕಡೆ ಹೋಗುತ್ತೆ ಅಂತ ಇನ್ನೂ ಕೂಡ ಹೇಳೋಕ್ಕಾಗಲ್ಲ. 2ಕ್ಕೆ 2 ಗೆಲ್ಬೋದು ಭಾರತ. ಸೊ ನೋಡೋಣ ಏನಾಗುತ್ತೆ ಅಂತ. ಇದಾಯಿತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.